ಬಿಡದಿಯಲ್ಲಿ ರೈತರು ಹಾಗೂ ಅಧಿಕಾರಿಗಳ ಮಧ್ಯೆ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ರೈತರು ಹೋರಾಟಕ್ಕೆ ಕುಳಿತಾಗ ಅಲ್ಲಿ ಸರ್ವೆಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಜೊತೆಗೆ 95% ರೈತರು ಈ ಟೌನ್ಶಿಪ್ ವಿರೋಧವಾಗಿದ್ದಾರೆ. ರೈತರು ಅಡಿಕೆ, ತೆಂಗು, ರೇಷ್ಮೆ ಬೆಳೆ ಬೆಳೀತಾರೆ. ಇಂಥ ಫಲವತ್ತಾದ ಭೂಮಿಯನ್ನ ಯಾಕೆ ಕಿತ್ತುಕೊಳ್ತಾ ಇದೆ ಸರ್ಕಾರ ಅಂತ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚು ಕಮ್ಮಿ 490ಕ್ಕೂ ಹೆಚ್ಚು ದಿನಗಳು ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ಬೀದಿಲಿ ಕೂತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವರು, ಹೆಣ್ಣುಮಕ್ಕಳು, ಯುವಕರು, ಸಣ್ಣ ಮಕ್ಕಳುಗಳು ತಮ್ಮ ಫಲವತ್ತಾದಂಥ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದಕ್ಕೆ ಹೋರಾಟ ಏನ್ ಕಟ್ಟಿದ್ದಾರೆ ಅಂತವ್ರ ಮೇಲೆ ನಿನ್ನೆ ಅಧಿಕಾರಿಗಳು ಬಹುಶಃ ಸರ್ಕಾರ ಆದೇಶ ಹೊರಡಿಸಿರ್ತಾರೆ. ಇಲ್ಲಾಂದ್ರೆ ಅಧಿಕಾರಿಗಳು ಯಾಕೆ ಬರ್ತಾರೆ? ಜೆಎಂಸಿ ಮಾಡಕ್ ಬಂದಂತ ಸಂದರ್ಭದಲ್ಲಿ ರೈತರು ಏಕಾಏಕಿ ಆಕ್ರೋಶಭರಿತರಾಗಿ ಕೈಯಲ್ಲಿ ಪರ್ಕೆಯನ್ನ ಇಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂದ್ರೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು. ಆ ಭಾಗದಲ್ಲಿ ಒಂದು 26 ಹಳ್ಳಿಗಳು ಬರುತ್ತೆ, ಅದರಲ್ಲಿ 9 ರೆವಿನ್ಯೂ ಗ್ರಾಮಗಳು ಬರುತ್ತೆ. 2 ಪಂಚಾಯಿತಿಗಳಲ್ಲಿ ಸುಮಾರು 9,600 ಎಕರೆಯಷ್ಟು ಇವತ್ತು ಅಕ್ವಿಸಿಷನ್ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಅಕ್ವಿಸಿಷನ್ ಮಾಡೋದಕ್ಕೆ ಕಾರಣ ಏನು? ಸಿಟಿ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತಾರೆ. ಇಲ್ಲಿ ರೈತರು ಹೇಳ್ತಾ ಇದ್ರು, ನಮಗ್ ಗೊತ್ತಿಲ್ಲ, ಒಂದಷ್ಟು ಸರ್ವೆಗಳು ನಡೀತಾ ಇದೆ. ಈಗಾಗಲೇ ಇಲ್ಲಿ ಲಕ್ಷಾಂತರ ಎಕರೆಗಳು ಅಕ್ವಿಸಿಷನ್ ಆಗೋಗಿದೆ. ಆದ್ರೆ ಯಾಕೆ ಅಕ್ವಿಸಿಷನ್ ಮಾಡಿದ್ದಾರೆ KIDB? ತದನಂತರ ಇಲ್ಲಿ ಯಾವ್ದಾದ್ರು ಇಂಡಸ್ಟ್ರಿಗಳು ಬಂದಿದೆಯಾ ಅಥವಾ ಏನಾದ್ರೂ ಇಲ್ಲಿ ಗೂಳೆ ಹೋಗ್ತಕ್ಕಂಥ ಜನಗಳಿಗೆ ತಡೆ ಆಗ್ತಕ್ಕಂಥದ್ದಕ್ಕೆ ಯಾವ್ದಾದ್ರು ಕಾರ್ಯಕ್ರಮಗಳು ಸರ್ಕಾರಗಳು ರೂಪಿಸಿದೆಯಾ ಅಂತಕ್ಕಂಥದ್ದು ಕೇಳಿದಾಗ ಏನು ಮಾಡಿಲ್ಲ.